ವಿನಯ್ ಕುಲಕರ್ಣಿ ವಿರುದ್ಧ ದೊಡ್ಡ ಒಳಸಂಚು, ಕೇಸನ್ನ ಸಿಬಿಐಗೆ ಕೊಡುವ ಸಂದರ್ಭ ಏನಿತ್ತು? ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು, ವಿನಯ್ ಕುಲಕರ್ಣಿ ವಿರುದ್ಧ ದೊಡ್ಡ ಒಳಸಂಚು ನಡೆದಿದೆ ಎಂದು ಹೇಳಿದ್ದಾರೆ. ಈ ವಿಚಾರವಾಗಿ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಇದೆ. ಪೊಲೀಸರು ಇನ್ನೇನು ಬಿ ರಿಪೋರ್ಟ್ ಆಗಬೇಕಾಗಿತ್ತು. ಆಗ ಸಿಬಿಐನವರು ಕೇಸ್ ತಗೊಂಡು ದೊಡ್ಡ ಕಿರುಕುಳ ನೀಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಬೇಕಾದಷ್ಟು ಅವಕಾಶ ಇದೆ. ಅವರ ಕುಟುಂಬದ ಜೊತೆ ಚರ್ಚೆ ಮಾಡಿದ್ದೇನೆ. ಅವ್ರು ತಪ್ಪು ಮಾಡಿಲ್ಲ ಅಂತಾರೆ. ನನಗಂತೂ ಅವರು ತಪ್ಪು ಮಾಡಿಲ್ಲ. ಮೇಲ್ಮನವಿಗೆ ಅವಕಾಶ ಇದೆ. 30 ದಿನ ಕಾಲಾವಕಾಶ ಇದೆ. ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸ್ತಾರೆ. ನಾನು ಅವರ ಕುಟುಂಬದ ಜೊತೆ, ಪಕ್ಷದ ಶಾಸಕರ ಜೊತೆ ನಿಂತು ಮಾನಸಿಕವಾಗಿ ಶಕ್ತಿ ತುಂಬುವ ಕೆಲಸ ಮಾಡ್ತೇನೆ. ಕಾರ್ಯಕರ್ತರು ಧೈರ್ಯ ಕಳೆದುಕೊಳ್ಬಾರ್ದು. ನ್ಯಾಯ ಸಿಗುತ್ತೆ. ನನಗೇನಾಯ್ತು? ನನಗೂ ಬೇಕಾದಷ್ಟು ಸಂಚು ನಡೆಸಿದ್ರು. ಕೊನೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಜಯ ಸಿಕ್ತು. ಸಿಬಿಐಗೆ ಕೊಡುವ ಸಂದರ್ಭ ಏನಿತ್ತು? ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೀತಾರೆ ಎಂದು ಬಿಜೆಪಿಯವರು ಒಳಸಂಚು ಮಾಡಿದ್ದಾರೆ. ಧೈರ್ಯ ಕಳೆದುಕೊಳ್ಳುವ ಪರಿಸ್ಥಿತಿ ಇಲ್ಲ. ರಾಜಕೀಯದಲ್ಲಿ ಇವೆಲ್ಲ ಹೋರಾಟ ಮಾಡಬೇಕು. ವಿನಯ್ ಕುಲಕರ್ಣಿ ಅವರು ಮಾಡ್ತಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು.